ಹಾಯ್ ಎವ್ರಿವನ್. ಸೊ ಇವತ್ತು ನಾನು ಫಾರ್ ದ ಫಸ್ಟ್ ಟೈಮ್ ಬೇಳೆ ಒಬ್ಬಟ್ಟನ್ನ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೋಪ್ಫುಲಿ ಚೆನ್ನಾಗಿ ಬರುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇದಕ್ಕೂ ಮುಂಚೆ ಮಾಡಿದ್ದೆ, ಬಟ್ ವಿತೌಟ್ ಎನಿ ಕೈಂಡ್ ಆಫ್ ರೆಫರೆನ್ಸ್. ಸುಮ್ಮನೆ ನಾರ್ಮಲಾಗಿ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊತೀವೋ ಆ ಥರ ಕಲಿಸ್ಕೊಂಡು ಏನೋ ಆ ರೀತಿಯಲ್ಲಿ ಮಾಡಿದ್ದೆ. ಆ್ಯಂಡ್ ಇಟ್ ವಾಸ್ ಕಂಪ್ಲೀಟ್ಲಿ ಫ್ಲಾಪ್, ಚೆನ್ನಾಗಿ ಬಂದಿರಲಿಲ್ಲ. ಸೊ ಈ ಸಲ ಇದೇ ಯುಗಾದಿ ಹಬ್ಬಕ್ಕೆ ಹೇಗಾದರೂ ಮಾಡಿ ನಾನೇ ಒಬ್ಬಟ್ಟು ಮಾಡಲೇಬೇಕು ವಿತೌಟ್ ಎನಿ ಹೆಲ್ಪ್ ಫ್ರಮ್ ಮೈ ಮದರ್ ಅಂತ ಡಿಸೈಡ್ ಮಾಡಿ. ಸೊ ಫಸ್ಟಿಗೆ ಐ ಜಸ್ಟ್ ಟುಕ್ ಒಂದು ಬಟ್ಲಷ್ಟು ನಾನು ಮೈದಾ ಹಿಟ್ಟನ್ನ ತೊಗೊಂಡೆ. ಅದೇ ಸೇಮ್ ಬಟ್ಲದಲ್ಲಿ ಸ್ವಲ್ಪ ರವೆ ತೊಗೊಂಡಿದ್ದೀನಿ, ಸ್ವಲ್ಪನೇ ಕಾಲು ಭಾಗದಷ್ಟು ರವೆ. ಉಪ್ಪಿಟ್ಟು ಮಾಡ್ತೀವಲ್ವ ಆ ಸಣ್ಣ ರವೆ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಫಸ್ಟ್ ಹಾಗೆ ಮಿಕ್ಸ್ ಮಾಡ್ಕೋಬೇಕು ವಿತೌಟ್ ಆ್ಯಡಿಂಗ್ ಎನಿ ಕೈಂಡ್ ಆಫ್ ವಾಟರ್. ಸೊ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬಂದೆ. ಆ್ಯಂಡ್ ಎಣ್ಣೆ ಕೂಡ ಜಾಸ್ತಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಸೊ ಜಸ್ಟ್ ಬಿಕಾಸ್ ಒನ್ಸ್ ಐ ಹ್ಯಾವ್ ಟ್ರೈಡ್, ಹಾಗಾಗಿ ನನಗೆ ಇವಾಗ ಗೊತ್ತಾಗಿರೋದೇನಂತಂದರೆ ಯು ಹ್ಯಾವ್ ಟು ತುಂಬ ಸಾಫ್ಟ್ ಟೆಕ್ಸ್ಚರಲ್ಲಿ ಅದನ್ನು ಕಲಿಸ್ಕೋಬೇಕಾಗುತ್ತೆ. ಕನ್ಸಿಸ್ಟೆನ್ಸಿ ತುಂಬ ಸಾಫ್ಟಾಗಿರಬೇಕು, ತುಂಬ ಅಂದರೆ ತುಂಬ ಸಾಫ್ಟ್. ಆ್ಯಂಡ್ ಎಷ್ಟು ನೀವು ಆ್ಯಡ್ ಮಾಡ್ತೀರಾ ಆಯಿಲ್ನ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಅದು ಬರುತ್ತೆ. ಆ್ಯಂಡ್ ಎಷ್ಟೊತ್ತು ನೆನೆಸ್ತೀರಾ ಅದು ಕೂಡ ತುಂಬ ಮ್ಯಾಟರ್ ಆಗುತ್ತೆ ಅನ್ನೋದು ನನಗೆ ಗೊತ್ತಾಯಿತು. ಆ್ಯಂಡ್ ಸೊ ತುಂಬ ಸಾಫ್ಟಾಗಿ ಇವಾಗ ಅದನ್ನೆಲ್ಲ ಕಲಿಸ್ಕೊಂಡು ನಿಯರ್ಲಿ 1 or 1.5 hour ಅದನ್ನ ನೆನೆಸ್ಕೊಳೋದಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ಈ ಕಡೆ ಹೂರ್ಣಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ 1 ಗ್ಲಾಸಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಟೇಕ್ ಈವನ್ ಕಡಲೆಬೇಳೆ ಕೂಡ ತೊಗೋಬಹುದು. ಬಟ್ ದ ಓನ್ಲಿ ಥಿಂಗ್ ಏನಂತಂದರೆ ಕಡಲೆಬೇಳೆ ಪಾತ್ರೆಯಲ್ಲಿ ಆದರೆ ತುಂಬ ಟೈಮ್ ತೊಗೊಳುತ್ತಂತೆ, ಐ ಡೋಂಟ್ ನೋ. ಸೊ ಹಾಗಾಗಿ ಅಮ್ಮ ತೊಗರಿಬೇಳೆಯಲ್ಲೇ ಮಾಡು ಅಂತಂದರು. ಆ್ಯಂಡ್ ಇದನ್ನು ಕೂಡ ಕುಕ್ಕರಲ್ಲಿ ಇಟ್ಕೋಬೋದು, ಬಟ್ ಸ್ಟಿಲ್ ಕುಕ್ಕರಲ್ಲಿ ಇಟ್ಟರೆ ಏನಾಗುತ್ತೆ, ಆ ವಿಷಲ್ಸಲ್ಲಿ ನಮಗೆ ಗೊತ್ತಾಗಲ್ಲ ಅದೆಷ್ಟು ಬೆಂದಿದೆ ಅಂತ ಕೂಡ. ಸೊ ಹಾಗಾಗಿ ಪಾತ್ರೆಯಲ್ಲಾದರೆ ಯು ಕ್ಯಾನ್ ಜಸ್ಟ್ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡ್ಕೋಬೋದು ಅದು ಎಷ್ಟು ಮಟ್ಟಿಗೆ ಬೆಂದಿದೆ ಅಂತ ನೋಡಿಕೊಂಡು ಯು ಕ್ಯಾನ್ ಜಸ್ಟ್ ಆಫ್ ದ ಸ್ಟವ್. ಸೊ ಫಸ್ಟಿಗೆ ಇಲ್ಲಿ ನಾನು ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಅರಿಶಿನ, ಆಲ್ಸೋ ಅದಕ್ಕೆ ಎಣ್ಣೆ ಕೂಡ ನಾನು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅದನ್ನು ಬೇಯಿಸೋದಕ್ಕೆ ನಾನು ಸ್ಟವ್ ಮೇಲೆ ಇಟ್ಕೊಂಡೆ. ಆ್ಯಂಡ್ ಮೇ ಬಿ ವೈ ದೆ ವಿಲ್ ಆ್ಯಡ್ ಆಯಿಲ್ ನನಗೆ ಗೊತ್ತಿಲ್ಲ. ಐ ಥಿಂಕ್ ಸೊ ಬೇಗ ಬೇಯುತ್ತೆ ಅಂತ ಅನಿಸುತ್ತೆ. ಸೊ ಮೇ ಬಿ ಆಯಿಲ್ನ ಆ್ಯಡ್ ಮಾಡ್ತಾರೋ ಏನೋ, ಅರಿಶಿನ ಮತ್ತು ಆಯಿಲು, ನಾಟ್ ಸೋ ಕನ್ಫರ್ಮ್, ಬಟ್ ನನಗೆ ಅನಿಸಿದ್ದದು. ಅದಾದಮೇಲೆ ಆಫ್ಟರ್ 15-20 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಕುದಿ ಬಂದಿತ್ತು. ಆ್ಯಂಡ್ ನಿಯರ್ಲಿ ಗೈಸ್ 1/2 hour ಮೇಲೇ ತೊಗೊಂತು ಅದು ಬೇಯೋದಕ್ಕೆ. ಆ್ಯಕ್ಚುಲಿ ಕುಕ್ಕರಲ್ಲಾದರೆ ಬೇಗ ಆಗುತ್ತೆ, ಬಟ್ ಸ್ಟಿಲ್ ಆ ಒಂದು ಬೇಯೋದು ನಮಗೆ ಗೊತ್ತಾಗೋದಿಲ್ಲ. ತುಂಬ ನೀರಾಗಿ ಫುಲ್ ಮೆತ್ತಗಾದರೂ ಅದು ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ಪಾತ್ರೆಯಲ್ಲೇ ಇಟ್ಕೊಂಡಿದ್ದು. ಅದು ಕುದಿಯೋವರೆಗೂ ಅಥವಾ ಅದು ಬೇಯೋವರೆಗೂ ಕೂಡ ಈ ಕಡೆ ಅದೇ ಹೂರ್ಣಕ್ಕೆ ಇನ್ನೊಂದು ಸ್ವಲ್ಪ ನನಗೆ ತೆಂಗಿನಕಾಯಿ ತುರಿಬೇಕಾಗಿತ್ತು. ಹಾಗಾಗಿ ಚಿಕ್ಕ ಬಟ್ಲದಷ್ಟು ತೆಂಗಿನಕಾಯಿನ ತೊಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ನಾಟ್ ಕಂಪ್ಲೀಟ್ ಪೇಸ್ಟ್ ವಿತೌಟ್ ಆ್ಯಡಿಂಗ್ ಎನಿ ಕೈಂಡ್ ಆಫ್ ವಾಟರ್ ಹಾಗೆಯೇ ಅದನ್ನು ರುಬ್ಕೊಂಡೆ. ನೆಕ್ಸ್ಟ್ ಅದಕ್ಕೆ ಇವಾಗ ಸ್ವೀಟ್ ಟೆಕ್ಸ್ಚರ್ ಕೊಡಬೇಕಂದ್ರೆ ವಾಟ್ ವಿ ಹ್ಯಾವ್ ಟು ಆ್ಯಡ್ ಇಸ್ ಜಾಗ್ರಿ. ಸೊ ಬೆಲ್ಲನ ನಾನು ಕರಗಿಸ್ಕೊಳೋದಕ್ಕೆ ಇಟ್ಕೊಂಡಿದ್ದೀನಿ. 1 ಗ್ಲಾಸ್ ಆಫ್ ಏನು ತೊಗರಿಬೇಳೆ ನಾನು ತೊಗೊಂಡಿದ್ದೆ ಅದೇ ಸೇಮ್ ಗ್ಲಾಸಲ್ಲೇ ನಾನಿವಾಗ ಬೆಲ್ಲ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಆ ಗ್ಲಾಸಲ್ಲಿ ಜಸ್ಟ್ 1/4 ಭಾಗದಷ್ಟು ನಾನು ನೀರನ್ನ ಆ್ಯಡ್ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ಇಟ್ಸ್ ನಾಟ್ ಕಂಪ್ಲೀಟ್ ನೀವು ಪಾಕ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಹೌ ಯು ಡೂ ಕಜ್ಜಾಯ ಮಾಡುವಾಗೆಲ್ಲ ನಾವು ಅದು ಪಾಕ ರೀತಿಯಲ್ಲಿ ಒಂದು ಬಟ್ಲದಲ್ಲಿ ನೀರು ಹಾಕ್ಬಿಟ್ಟು ಹಿಂಗೆ ಒಂದು ಡ್ರಾಪ್ ಹಾಕಿದಾಗ ಗಟ್ಟಿ ಆಗುತ್ತೆ, ಸಮಥಿಂಗ್ ಹೌ ವಿ ಸಿ ಒಂದು ಟೆಕ್ಸ್ಚರ್ ಗಟ್ಟಿಯಾಗಿ ಬರಬೇಕು ಅಥವಾ ಪಾಕ ರೀತಿಯಲ್ಲಿ ಬರಬೇಕು, ಆ ಥರ ಎಲ್ಲ ಏನೂ ಇಲ್ಲ. ಜಸ್ಟ್ ನೀರು ಹಾಕಬೇಕಷ್ಟೇ. ಅದೇನು ಕಲ್ಲು ಥರ ಗಟ್ಟಿಯಾಗಿದೆ ಅಲ್ವ ಬೆಲ್ಲ, ಅದೆಲ್ಲ ಕರಗಿಬಿಟ್ಟು ನೀರು ಹಾಕಬೇಕು ಅಷ್ಟೇ. ಸೊ ಈ ಕಡೆ ಬೇಳೆ ಕೂಡ ಇಟ್ಕೊಂಡಿದ್ದೀನಿ, ಆ ಕಡೆ ಬೆಲ್ಲ ಕೂಡ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದನ್ನು ಒಂದೊಂದಾಗಿ ನಾನು ಅದನ್ನು ಕಿವುಚಿ ನೋಡಬೇಕಾಗಿತ್ತು ಬೇಳೆನ. ಆ್ಯಂಡ್ ಐ ವಾಸ್ ಸೋ ಸ್ಕೇರ್ಡ್. ಐ ಡೋಂಟ್ ನೋ ಈ ಅಮ್ಮಂದ್ರೆಲ್ಲ ಕುದೀತಿರುತ್ತೆ ಅಥವಾ ಸುಮ್ಮನೆ ಹಾಗೆ ಡೈರೆಕ್ಟಾಗಿ ಕೈ ಹಾಕ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿ ನೋಡ್ತಾರೆ. ಐ ವಾಸ್ ಸೋ ಅಫ್ರೈಡ್. ಅದನ್ನು ಪ್ರೆಸ್ ಮಾಡೋದಕ್ಕೆ ತುಂಬ ಹೆದರಿದ್ದೆ. ಬಟ್ ಎಂಡ್ ಆಫ್ ದ ಡೇ
ಮಾಡಿದೆ ಫೈನಲಿ. ಆ್ಯಂಡ್ ಅದು ಪ್ರೆಸ್ ಮಾಡಿ ನೋಡಿದಾಗ ಇಟ್ ಹ್ಯಾಸ್ ಟು ಬಿ ಲೈಕ್ 2 or 3 ಪೀಸಸ್ ಆಗಬೇಕು. ದೆನ್ ದಟ್ ಈಸ್ ಫೈನ್, ಓಕೆ ಕಂಪ್ಲೀಟಾಗಿ ಇವಾಗ ಅದು ಬೆಂದಿದೆ ಅನ್ನೋ ಒಂದು ಅರ್ಥ ಬರುತ್ತೆ. ಅದಾದಮೇಲೆ ಅದನ್ನು ಸ್ಟ್ರೈನ್ ಮಾಡ್ಕೋಬೇಕಾಗತ್ತೆ, ಸೋಸ್ಕೋಬೇಕಾಗತ್ತೆ. ಕಂಪ್ಲೀಟ್ ಆ ನೀರೇನಿದೆ ಅದನ್ನೆಲ್ಲ ಸೋಸ್ಕೊಂಡು ಆ್ಯಂಡ್ ಅಗೇನ್ ಆ ನೀರನ್ನ ವೇಸ್ಟ್ ಮಾಡೋ ಹಾಗಿಲ್ಲ. ಒಬ್ಬಟ್ಟು ಸಾರು ಮಾಡ್ತೀನಿ ಅಂತಂದರು ಅಮ್ಮ. ಸೊ ಹಾಗಾಗಿ ಆ ನೀರನ್ನ ಹಾಗೆ ಇಡು, ಒಬ್ಬಟ್ಟು ಸಾರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದರು. ಸೊ ಅದನ್ನ ಹಾಗೆ ಇಟ್ಕೊಂಡೆ. ಆ್ಯಂಡ್ ಅದೇ ಸೇಮ್ ಪಾತ್ರೆಗೆ ಇವಾಗ ಬೇಳೆನೆಲ್ಲ ಸೋಸಿ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ನಾನೇನು ಮುಂಚೆ ಹೂಣಕ್ಕಂತ ಒಂದಷ್ಟು ತೆಂಗಿನಕಾಯಿ ತುರಿನ ರೆಡಿ ಮಾಡಿ ಇಟ್ಕೊಂಡಿದ್ನು, ಆ ತೆಂಗಿನಕಾಯಿ ತುರಿನ ಇವಾಗ ಇದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಗೈಸ್, ಐ ಆಮ್ ಸೋ ಸಾರಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ನೋ ದ್ಯಾಟ್ ನಾನೇ ವಿಡಿಯೋ ಮಾಡಬೇಕು ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನೇ ಎಲ್ಲ ಮಾಡಬೇಕಾಗಿರೋದ್ರಿಂದ ಐ ಥಾಟ್ ಇಟ್ ವಾಸ್ ಬಿನ್ ಪಾಸ್, ಬಟ್ ಇಟ್ ವಾಸ್ ನಾಟ್ ಇನ್ ಪಾಸ್. ವಿಡಿಯೋ ಕಂಟಿನ್ಯೂ ಆಗಿತ್ತು. ಸೊ ಲಲೆಲ್ಲ 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 ಲಲೆಲ್ಲ. ಯಾ ಕಮ್ ಬ್ಯಾಕ್. ಸೊ ಕೊಬ್ಬರಿ ತುರಿನ ಹಾಕ್ಕೊಂಡೆ. ಆ್ಯಂಡ್ ಅಗೇನ್ ಸಿ ಹೌ ಆಮ್ ಐ ಸ್ಟ್ರಗಲಿಂಗ್ ಟು ಕಲಿಸೋದಕ್ಕೂ ಕೂಡ ಎಷ್ಟು ಸ್ಟ್ರಗಲ್ ಮಾಡ್ತಿದ್ದೀನಿ ಅಂತಂದರೆ ಅಗೇನ್ ದ ಸೇಮ್ ರೀಸನ್, ಬಿಸಿ ಇದೆ ಗುರು ಪಾತ್ರೆ. ಆ್ಯಂಡ್ ವಿತೌಟ್ ಟೇಕಿಂಗ್ ಒನ್ ಮೋರ್ ಹ್ಯಾಂಡ್ಸ್ ಹೆಲ್ಪ್ ಹೌ ಕ್ಯಾನ್ ಯು ಜಸ್ಟ್ ಮಿಕ್ಸ್ ಇಟ್? ವಿಡಿಯೋ ಮಾಡಿಕೊಂಡು ಒಂದೇ ಕೈಯಲ್ಲಿ ಮಿಕ್ಸ್ ಮಾಡೋದು ಅಗೇನ್ ಇಟ್ಸ್ ಟು ಡಿಫಿಕಲ್ಟ್. ಅದಾದಮೇಲೆ ನಾನೇನು ಬೆಲ್ಲನ ಕರಗಿಸಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಸ್ಟ್ರೈನ್ ಮಾಡಿಕೊಂಡು ಇವಾಗ ಅದನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ಆ್ಯಂಡ್ ವಾಟ್, ಐ ವಾಸ್ ಸೋ ಸ್ಕೇರ್ಡ್, ಐ ವಾಸ್ ಸೋ ಅಫ್ರೈಡ್, ಲೈಕ್ ಏನೋ ಫ್ಲಾಪ್ ಆಗೋ ಪೊಸಿಷನ್ಗೆ ಬಂತು ಅಂತ ಅಂದ್ಕೊಂಡಿದ್ದೆ. ವೈ ಬಿಕಾಸ್ ಅವೆಲ್ಲ ಆ್ಯಡ್ ಮಾಡಿದ ತಕ್ಷಣ ಫುಲ್ ನೀರಾಗಿಬಿಡ್ತು. ಆ್ಯಂಡ್ ಐ ವಾಸ್ ನಾಟ್ ಈವನ್ ಹ್ಯಾವಿಂಗ್ ಎನಿ ಕೈಂಡ್ ಆಫ್ ಐಡಿಯಾ ದ್ಯಾಟ್ ಮಿಕ್ಸಿಗೆ ಹಾಕಿದ್ಮೇಲೆ ಅದು ಗಟ್ಟಿಗಾಗುತ್ತೆ ಅನ್ನೋ ಐಡಿಯಾ ನನಗಿರಲಿಲ್ಲ. ಏನು ಗುರು ಇದು ಫುಲ್ ಈ ಥರ ನೀರಾಗೋಯ್ತಲ್ಲ ಅಂತ ಭಯ ಆಗಿತ್ತು ಆ್ಯಕ್ಚುಲಿ. ಬಟ್ ಐ ಡೋಂಟ್ ನೋ, ಮತ್ತೆ ಅದನ್ನ ಸ್ಟವ್ ಮೇಲೆ ಇಟ್ಟು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಬಿಸಿ ಮಾಡಿದೆ ಜಸ್ಟ್ ಬಿಕಾಸ್ ಅದು ಸ್ವಲ್ಪ ಗಟ್ಟಿಯಾಗುತ್ತೇನೋ ಅನ್ನೋ ಒಂದು ಕಾರಣಕ್ಕೆ. ಬಟ್ ಲೆಟ್ಸ್ ಸಿ ಅಂತ ಅಂದ್ಕೊಂಡು ಮತ್ತೆ ಅದನ್ನು ಮಿಕ್ಸಿ ಜಾರಿಗೆ ಇವಾಗ ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಆ ಒಂದು ಬೇಳೆ, ಕೊಬ್ಬರಿ, ಬೆಲ್ಲ ಹಾಕಿ ಏನು ಮಿಕ್ಸ್ ಮಾಡ್ಕೊಂಡಿದ್ದೆ ಆ ಹೂರಣನ ಇವಾಗ ಹಾಕ್ಕೊಂಡೆ. ಹೋಪ್ಫುಲಿ ಚೆನ್ನಾಗಿ ಬಂದರೆ ಸಾಕು ಅಂತ ಅನಿಸಿತ್ತು. ಬಿಕಾಸ್ ತುಂಬ ನೀರಾಗಿತ್ತಲ್ಲ, ಮಿಕ್ಸಿಗೆ ಹಾಕಿದ್ಮೇಲೆ ಐ ವಾಸ್ ಕಂಪ್ಲೀಟ್ಲಿ ಪೇಸ್ಟ್ ಥರ ಆಗಿ ಎಲ್ಲಿ ನೀರಾಗುತ್ತೆ ಅಂದ್ಕೊಂಡೆ. ಬಟ್ ತುಂಬ ಚೆನ್ನಾಗಿ ಬಂತು. ಐ ವಾಸ್ ಲೈಕ್ ಇವಾಗ ಫುಲ್ ಕಾನ್ಫಿಡೆಂಟ್ ಬಂತು ನನಗೆ. ಓಕೆ ಗುರು ಇವಾಗ ಬಂತು ನನಗೆ ಒಬ್ಬಟ್ಟು ಅನ್ನೋ ಲೆವೆಲಲ್ಲಿ ಫುಲ್ ಖುಷಿಯಾಗಿಬಿಟ್ಟೆ. ಆ್ಯಂಡ್ ಅದಾದಮೇಲೆ ಆ ಒಂದಷ್ಟು ಹೂರಣ ಏನಿತ್ತು, ನಾನು ತೊಗೊಂಡಿದ್ದು 1 ಗ್ಲಾಸಷ್ಟು ತೊಗರಿಬೇಳೆ. ಸೊ ಆ ಬೇಳೆಗೆ ಇಟ್ ವಾಸ್ ನಿಯರ್ಲಿ ಲೈಕ್ 18 to 20 ಒಬ್ಬಟ್ಟು ಮಾಡ್ಬೋದಿತ್ತು, ಅಷ್ಟು ಹೂರಣ ಆಗಿತ್ತು. ಇಫ್ ಯು ಸಿ ಈ ಒಂದು ಸೈಜಲ್ಲಿ ನಾನು ಒಂದಷ್ಟು ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೆ. ಬಿಕಾಸ್ ಒಬ್ಬಟ್ಟು ಮಾಡೋ ಟೈಮಲ್ಲೇ ನಾವು ಅದನ್ನು ಲೈಕ್ ಹಿಟ್ಟನ್ನ ಲಟ್ಟಿಸ್ಕೊಂಡು ಅದ್ರ ಜೊತೆಗೆ ಈ ಒಂದು ಹೂರಣನ ತೊಗೊಳೋದು ಅಗೇನ್ ಅಂಟಂಟಾಗುತ್ತೆ ಕೈ. ಸೊ ಹಾಗಾಗಿ ನಾನು ಫಸ್ಟಿಗೆ ಒಂದಷ್ಟು ಉಂಡೆನ ಮಾಡಿ ಇಟ್ಕೊಂಡ್ಬಿಟ್ಟೆ. ಸೊ ದ್ಯಾಟ್ ವಿಲ್ ಬಿ ಈಸಿ ನೆಕ್ಸ್ಟ್ ಒಬ್ಬಟ್ಟು ಮಾಡೋದಕ್ಕೆ ಅಂತ. ಸೊ ಯಾ ಬಟ್ ವಾಟ್, ಹೂರಣ ಜಾಸ್ತಿ ಆಗಿತ್ತು ಎಸ್, ಬಟ್ ಹಿಟ್ಟು ತುಂಬಾ ಕಮ್ಮಿ ಕಲಿಸಿದ್ದೆ ನಾನು. ಬರೀ 1 ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿರೋದ್ರಿಂದ ತುಂಬ ಕಮ್ಮಿ ಅಂತ ಅನ್ನಿಸ್ತು. ಸೊ ಎಷ್ಟಾಗುತ್ತೋ ಅಷ್ಟು ಮಾಡಿ ಈ ಒಂದು ಹಿಟ್ಟಿಗೆ ನಾನು ಒಂದು 10 ಒಬ್ಬಟ್ಟು ಮಾಡಿದೆ. ಇನ್ನು ಮಿಕ್ಕಿದಷ್ಟು ಹೂರಣ ನಮ್ಮಮ್ಮ ಕಡುಬು ಮಾಡ್ಕೊತೀನಿ ಅಂತಂದರು. ಶಿ ಲವ್ಸ್ ಕಡುಬು, ಬಟ್ ನನಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವ್ರು ಅದನ್ನು ಮಾಡ್ಕೊತೀನಿ ಅಂತ ಅಂದರು. ಅದಾದಮೇಲೆ ಐ ಸ್ಟಾರ್ಟೆಡ್ ಒಬ್ಬಟ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ಹಿಯರ್ ಒನ್ ಮೋರ್ ಟಿಪ್ ವಾಟ್ ಐ ಗಾಟ್ ಫ್ರಮ್ ದಟ್ ವಿಡಿಯೋ. ನಾನೇನು ರೆಫರ್ ಮಾಡಿದ್ದೆ ಆ ವಿಡಿಯೋದಲ್ಲಿ ನನಗೊಂದು ಒಳ್ಳೆ ಟಿಪ್ ಸಿಕ್ಕಿದ್ದು. ನನಗೇನಂತಂದರೆ ದಟ್ ವಾಸ್ ವೆರಿ ಯೂಸ್ಫುಲ್ ಫಾರ್ ಮೀ. ಸೊ ಯೂಶ್ವಲಿ ನಾವೇನಾದರೂ ಡೈರೆಕ್ಟಾಗಿ ಹಿಟ್ಟನ್ನ ತೊಗೊಂಡು ಅದಾದಮೇಲೆ ಹೂರಣ ಆ್ಯಡ್ ಮಾಡಿ ಪ್ರೆಸ್ ಮಾಡೋದಕ್ಕೆ ಹೋದಾಗ ವಿ ಡೋಂಟ್ ನೋ, ಲೈಕ್ ಸಮ್ಟೈಮ್ಸ್ ಅದು ಹರಿದೋಗ್ಬಿಡುತ್ತೆ. ಯಾ ಬಟ್ ಹಿಯರ್ ವಾಟ್ ಶಿ ಗೇವ್ ದ ಟಿಪ್ ವಾಸ್, ಫಸ್ಟ್ ನೀನೇನು ಉಂಡೆ ಮಾಡಿ ಇಟ್ಕೊಂಡಿರ್ತೀರ ಓಕೆ, ಅದಕ್ಕೆ ನೀವು ಬರೀ ತಳ್ಳಿಗೆ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಅದನ್ನ ಕವರಪ್ ಮಾಡಿಬಿಡಿ. ಆ ಒಂದು ಹೂರಣನ ಕಂಪ್ಲೀಟ್ ಕವರಪ್ ಆಗೋ ರೀತಿಯಲ್ಲಿ ತಳ್ಳಿಗೆ ಒಂದು ಸ್ವಲ್ಪನೇ ಹಿಟ್ಟು ತೊಗೊಂಡು ಕವರಪ್ ಮಾಡಿ. ಅದಾದಮೇಲೆ ನೀವೇನು ಯಾವಾಗ ಪ್ರೆಸ್ ಮಾಡೋದಕ್ಕೆ ಹೊರಡ್ತೀರ ಅಥವಾ ತಟ್ಟೋದಕ್ಕೆ ಹೋಗ್ತೀರಲ್ವ ಒಬ್ಬಟ್ಟಿನ, ಆವಾಗ ನೀವು ಜಾಸ್ತಿ ಕ್ವಾಂಟಿಟಿನ ಹಿಟ್ಟನ್ನು ತೊಗೋಬೇಕಾಗತ್ತೆ. ಸೊ ಇಫ್ ಯು ಸಿ ದಟ್ ವಿಡಿಯೋ, ನಾನೇನು ಮಾಡಿದ್ದೀನಿ ಈಗ ಡಬಲ್ ಹಿಟ್ಟಾಗಿತ್ತಲ್ವ, ಸೊ
ಡಬಲ್ ಲೇಯರ್ ಥರ ಇನ್ನೊಂದು ಸಲ ಅದನ್ನು ಮತ್ತೆ ಫೋಲ್ಡ್ ಮಾಡಿಕೊಂಡೆ. ಸೊ ಯಾವುದೇ ರೀತಿಯಲ್ಲೂ ಅದು ಹರಿಲಿಲ್ಲ, ಎಲ್ಲೂ ಕೂಡ ನಮಗೆ ಆ ಹೂರಣ ಕಾಣಿಸೋದಾಗಲಿ ಅಥವಾ ಹರಿಯೋದಾಗಲಿ ಅದು ಯಾವುದೇ ಥರ ಏನೂ ಆಗಲಿಲ್ಲ. ತುಂಬ ಈಸಿಯಾಗಿ ತೆಳ್ಳಗೆ ಮಾಡಿದೆ ನಾನು. ತುಂಬ ಚೆನ್ನಾಗಿ ಬಂತು. ಬಿಫೋರ್ ನಾನು ಏನು ಮಾಡಿದ್ದೆ ಮುಂಚೆ ಎಲ್ಲ ಆವಾಗ ಅದು ಹೌ ಮಚ್ ಎವರ್ ಯು ಎಕ್ಸ್ಪ್ಯಾಂಡ್ ಅದು ಮತ್ತೆ ಅದೇ ಸೈಜ್ಗೆ ಬಂದುಬಿಡ್ತಾ ಇತ್ತು. ಇಟ್ ವಾಸ್ ನಾಟ್ ಎಟ್ ಆಲ್ ಲೈಕ್ ದೊಡ್ಡದು ಆಗ್ತಾನೆ ಇರಲಿಲ್ಲ. ಬಟ್ ದಿಸ್ ಟೈಮ್ ಕಂಪ್ಲೀಟ್ ತುಂಬ ತೆಳ್ಳಗೆ ಚೆನ್ನಾಗಿ ಬಂತು. ಆ್ಯಂಡ್ ಲಾಸ್ಟಲ್ಲಿ ಬೇಯಿಸಿದ್ದು ಆ್ಯಕ್ಚುಲಿ ಅಮ್ಮ. ನಾನು ಮಾಡಿ ಕೊಡ್ತಾಯಿದ್ದೆ, ಅಮ್ಮ ಬೇಯಿಸ್ತಾಯಿದ್ರು. ಸೊ ಇಟ್ ವಾಸ್ ಗುಡ್. ಚೆನ್ನಾಗಿ ಬಂತು, ಚೆನ್ನಾಗಿ ಊದ್ತಾ ಇತ್ತು ಒಳಗಡೆ. ಅದೇನು ಐ ಮೀನ್ ಮೈ ಮದರ್ ವಾಸ್ ಸೇಯಿಂಗ್ ದ್ಯಾಟ್ ಎಸ್ ಈ ಥರ ಊದಬೇಕು ಚೆನ್ನಾಗಿರುತ್ತೆ ಹಾಗೆ ಅಂತೆಲ್ಲ. ಐ ವಾಸ್ ಹ್ಯಾಪಿ ಗೈಸ್. ಸೊ ಔಟ್ಕಮ್ ವಾಸ್ ಲೈಕ್ ದಿಸ್. ಬಟ್ ಟೇಸ್ಟ್ ಆದಮೇಲೆ ಹೆಂಗಿರುತ್ತೆ ಅಂತ ನಾನು ಹೇಳಬೇಕಲ್ವ. ಹಾನೆಸ್ಟ್ ರಿವ್ಯೂ ನಾನು ಕೊಡ್ತೀನಿ. ಸೊ ಫಸ್ಟಿಗೆ ಒಂಚೂರು ತುಪ್ಪ ಹಾಕ್ಕೊಂಡು, ಆ್ಯಂಡ್ ಫಾರ್ ಮೀ ಮಿಲ್ಕ್ ಇಲ್ದಿರ ನನಗೆ ಸ್ಯಾಟಿಸ್ಫೈ ಅಂತ ಅನ್ಸೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಹಾಲನ್ನ ಕೂಡ ಆ್ಯಡ್ ಮಾಡಿಕೊಂಡು ಐ ಆಮ್ ಗೋಯಿಂಗ್ ಟು ಟೇಸ್ಟ್ ನೌ. ಬಟ್ ಟ್ರಸ್ಟ್ ಮೀ, ಹಾನೆಸ್ಟ್ಲಿ ಹೇಳ್ತಿದ್ದೀನಿ, ಚೆನ್ನಾಗಿದೆ.